ವೆಲ್ಕಮ್ ಟು ಡೇ 4 ಆಫ್ 100 ಎಂಬ್ರಾಯ್ಡ್ರಿ ಟಿಪ್ಸ್. ಈ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಆಗಿರೋ ಬ್ಲೌಸ್ ಪೀಸ್ನ ಹೇಗೆ ಫೋಲ್ಡ್ ಮಾಡಿ ನಾವು ಟೈಲರಿಗೆ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ನ ಬ್ಯಾಕ್ ನೆಕ್ ಏನಿದೆ ಅದನ್ನ ಇನ್ವರ್ಡ್ ಡೈರೆಕ್ಷನಲ್ಲಿ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಾವೇನು ಗಮನಿಸ್ಬೇಕಪ್ಪ ಅಂತ ಅಂದರೆ, ಯಾವತ್ತೇ ಆಗಲಿ ನಾವು ಈ ಥರ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸ್ನ ಟೈಲರಿಗೆ ಕೊಡಬೇಕಾದ್ರೆ ಎಂಬ್ರಾಯ್ಡ್ರಿ ಔಟ್ಸೈಡ್ ಬರೋದಾಗಿರ್ಬೋದು ಅಥವಾ ಒಂದು ವರ್ಕ್ ಮೇಲೆ ಇನ್ನೊಂದು ವರ್ಕ್ ಕೂರೋದಾಗಿರ್ಬೋದು ಮಾಡಬಾರ್ದು. ಯಾಕಂದರೆ ಅದರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಅದಕ್ಕೆ ನೋಡ್ಕೊಂಡು ಫೋಲ್ಡ್ ಮಾಡಬೇಕು. ಸೊ ನಾನು ಇವಾಗ ಬ್ಯಾಕ್ ನೆಕ್ನ ಇನ್ವರ್ಡ್ ಡೈರೆಕ್ಷನಲ್ಲಿ ಫೋಲ್ಡ್ ಮಾಡಿ ಆದಮೇಲೆ ಅದ್ರ ಮೇಲೆ ನಾನು 2 ಸ್ಲೀವ್ಸ್ನ ಹಾಕಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾರ್ಮಲ್ ಆಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ಚಿಕ್ಕ ಸೈಜಲ್ಲಿ ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಕವರ್ಗೆ ಇದನ್ನು ಹಾಕಿ ನಾವು ಟೈಲರಿಗೆ ಕೊಡಬೇಕು. ಸೊ ಯಾವಾಗಲೂ ಕೊಡಬೇಕಾದ್ರೆ ಅಳತೆ ಬ್ಲೌಸ್ ಸೆಪ್ರೇಟ್ ಆ್ಯಂಡ್ ಈ ಥರ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ಪೀಸ್ನ ಸೆಪ್ರೇಟ್ ಕೊಡೋದ್ರಿಂದ ಯಾವುದೇ ಡ್ಯಾಮೇಜಸ್ ಕೂಡ ಆಗೋದಿಲ್ಲ. ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ಬೇರೆ ಬೇರೆ ಟಿಪ್ಸ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡಿ.